ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಅಂತ 3 ಸ್ಥಳವನ್ನ ಸರ್ಕಾರ ಫೈನಲ್ ಮಾಡಿದೆ. ಈಗಾಗಲೇ ಒಂದು ಏರ್ಪೋರ್ಟ್ ಇದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 3 ಜಾಗ ಫೈನಲ್ ಆಗಿದೆ. ಬೆಂಗಳೂರು ಹೊರವಲಯದಲ್ಲಿ 3 ಸ್ಥಳವನ್ನ ಡಿಕೆ ಶಿವಕುಮಾರ್ ಸರ್ಕಾರ ಫೈನಲ್ ಮಾಡಿದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣ ಸಂಬಂಧ ನಿನ್ನೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆಯಿತು. ಸಚಿವ ಎಂಬಿ ಪಾಟೀಲ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ, ಅಧಿಕಾರಿಗಳು ಭಾಗಿಯಾಗಿದ್ದರು. ಕನಕಪುರ ರಸ್ತೆ, ಬನ್ನೇರುಘಟ್ಟ, ನೆಲಮಂಗಲ, ಕುಣಿಗಲ್ಲ ರಸ್ತೆ ಹೀಗೆ 3 ಜಾಗವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ 3ರಲ್ಲಿ ಒಂದು ಸ್ಥಳದಲ್ಲಿ ಎರಡನೇ ಏರ್ಪೋರ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 3 ಸ್ಥಳ ಫೈನಲ್ ಮಾಡಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ನಿನ್ನೆ ಇದೇ ಸಂಬಂಧ ಸಭೆ ನಡೆಯಿತು. ಕನಕಪುರ ರಸ್ತೆ, ಬನ್ನೇರುಘಟ್ಟ, ನೆಲಮಂಗಲ, ಕುಣಿಗಲ್ ರಸ್ತೆ 3 ಸ್ಥಳ ಫೈನಲ್ ಆಗಿದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣ ಕಾರ್ಯ ಶುರುವಾಗುವಂತ ಸಾಧ್ಯತೆ ಇದೆ. ಅಧ್ಯಯನಕ್ಕೆ ಗುತ್ತಿಗೆ ನೀಡಲಾಗಿದೆ. ಸಿಂಗಾಪುರದ ಮೇನ್ ಆರ್ಡೆಡ್ ಕಂಪನಿಗೆ ಕಾರ್ಯ ಸಾಧ್ಯತೆ ಇದೆ. 3 ಸ್ಥಳವನ್ನ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಫೈನಲ್ ಮಾಡಲಾಗಿದೆ. ಅದರಲ್ಲಿ ಒಂದು ಅಂತಿಮವಾಗಿ ಫೈನಲ್ ಆಗುತ್ತೆ. ಈಗಾಗಲೇ ಒಂದು ಏರ್ಪೋರ್ಟ್, ಅದರ ಮೇಲೆ ಹೊರೆ ಜಾಸ್ತಿ ಆಗುತ್ತೆ. ಭವಿಷ್ಯದ ದೃಷ್ಟಿಯಿಂದ ಮತ್ತೊಂದು ಏರ್ಪೋರ್ಟ್ ಮಾಡೋದಕ್ಕೆ ಈಗ ತಯಾರಿ ನಡೀತಾ ಇದೆ. ಕೆಐಎಲ್ ವಿಮಾನ ನಿಲ್ದಾಣಕ್ಕಿಂತಲೂ ದೊಡ್ಡ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿರೋದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಈಗ, ಅದಕ್ಕಿಂತ ದೊಡ್ಡ ವಿಮಾನ ನಿಲ್ದಾಣಕ್ಕೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಕನಕಪುರ ರಸ್ತೆಯ ಚೂಡಹಳ್ಳಿ ಸೋಮನಹಳ್ಳಿಯ 9,800 ಎಕರೆ ಲಭ್ಯ ಇದೆ. ಕನಕಪುರ ರಸ್ತೆಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಒಲವು ತೋರಿಸಿದ್ದಾರೆ. ತಾಂತ್ರಿಕ ಅಡ್ಡಿ ಏನಿದೆ ಅದನ್ನ ನಿವಾರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆಗೆ ನಿರ್ಧಾರ ಮಾಡಿದ್ದಾರೆ. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಏರ್ಪೋರ್ಟ್ ಅನ್ನ ನಿರ್ಮಿಸೋ ಹಾಗಿಲ್ಲ ಅನ್ನೋ ಒಪ್ಪಂದ ಇದೆ. ಈಗಾಗಲೇ ಇರುವಂತಹ ಏರ್ಪೋರ್ಟ್ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೇವನಹಳ್ಳಿಯ ಈ ಏರ್ಪೋರ್ಟ್ ನಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಏರ್ಪೋರ್ಟ್ ಅನ್ನ ನಿರ್ಮಿಸೋ ಹಾಗಿಲ್ಲ ಅನ್ನೋ ಒಪ್ಪಂದ ಕೇಂದ್ರ ಸರ್ಕಾರ ಮತ್ತು ಕೆಂಪೇಗೌಡ ಏರ್ಪೋರ್ಟ್ನ ಮಧ್ಯೆ ಇದೆ. ಈ ಒಪ್ಪಂದ 2033ರವರೆಗೆ ಹೊಸ ವಿಮಾನ ನಿಲ್ದಾಣ ನಿರ್ಮಿಸೋ ಹಾಗಿಲ್ಲ ಅನ್ನೋದು ಒಪ್ಪಂದ ಇರೋದು. ಈ ಒಪ್ಪಂದ ಸಡಿಲಿಕೆ ಸಂಬಂಧ ಕೇಂದ್ರದ ಜೊತೆ ಚರ್ಚೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಏನಿಲ್ಲ, ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು. ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ರು. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳು ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯೆ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು, ಅಂಥದ್ದನ್ನು ನೀವು ನೋಡಿ ಅಂತ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.